ಎಷ್ಟು ಜನ ಹೇಳಿದ್ರು, ಎಷ್ಟು ಹೋರಾಟ ಆದ್ರೂ ಅದು JM ರೋಡಿಗೆ ಕೇರೆ ಮಾಡ್ತಾ ಇಲ್ಲ ಅವರು. ಇಂಥವೆಲ್ಲ ಇವೆಂಟ್ ಇರ್ತಾವಲ್ರಿ ಬಿಜಾಪುರ್ನಾಗ, ಅಟ್ಲೀಸ್ಟ್ ಆ ಇವೆಂಟಿಗೆ ಆ JM ರೋಡ್ ಆಗ್ತಿತ್ತು. ಇಂಥ ಪರಿಸ್ಥಿತಿ ಬಂದಿದ್ರಿ ಇವತ್ತು ನಗರದಲ್ಲಿ. ದೇವಸ್ಥಾನ ಇದೆ ಅಲ್ಲಿ, ನರಸಿಂಹ ದೇವಸ್ಥಾನ ಹತ್ರ ಎಷ್ಟು ರೋಡ್ ಕೆಟ್ಟಿದೆ ಅಂದ್ರೆ ನಾವು ಮುಂಚೆ ತೋರಿಸಿದ್ದೆವು. ಕ್ಯಾರೆ ಅಂತಿಲ್ರಿ, ಯಾರೋ MB ಪಾಟೀಲ್ರು ಯತ್ನಾಳ್ ಪಾಪ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ರಸ್ತೆ ರೀ, ಅಲ್ಲಿ ಹೋಗ್ಲಿಕ್ಕೆ ಫುಲ್ ನೀರು, ಗಟರ್ ನೀರು ಎಲ್ಲ ಬರ್ತಾ ಹಾಕಿ ಮಾಡಕತ್ತಾರಂದ್ರೆ ಹೆರಿಟೇಜ್ ರನ್ ಇದೆ ಅಲ್ರಿ, ರೂಟ್ ಮ್ಯಾಪ್ ಇದೆ ಅಲ್ಲಿ ವೃಕ್ಷೋತನ. ಅದು ಬಿಡ್ರಿ, ಗಗನ್ ಮಾಲ್ ಕಡೆನು ಹೆರಿಟೇಜ್ ರನ್ ಇದೆ ಅಂತ ಅಲ್ಲಿ ರೂಟ್ ಮ್ಯಾಪ್. ನಿಮ್ಗೆ ಯಾವಾಗ ಬೇಕಾದಾಗ ಅಷ್ಟೇ ನೀವು ಮಾಡೋರೇನ ಅದು ಹೆರಿಟೇಜ್ ರನ್? ಅವಾಗ ಅಷ್ಟೇ ರೋಡ್ ಸ್ವಚ್ಛ ಮಾಡೋದು, ಮತ್ತು ಗುಂಡಿ ಮುಚ್ಚೋದು, ಹೊಲಸು ತೆಗೆಯೋದು. ಇದು ಒಂದು ಪಾರಂಪರಿಕ ಕಟ್ಟಡಗಳ ನಗರ. ಈ ರಾಜಕಾರಣಿಗಳ ಮನಸ್ಥಿತಿ, ಅವ್ರ ಇಚ್ಛಾಶಕ್ತಿ ನೋಡ್ರಿ, ಭೇದ ಭಾವ, ಜಾತಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿಕ್ ಬಯಸ್ತೀನಿ ನಾ. ಇಲ್ಲಿವರೆಗೆ ಆಗ್ತಾ ಇದೆ ನಗರ ಹಿಂದೆ ಉಳಿಯಲು ಇವರೇ ಕಾರಣ. ಈ ರಾಜಕಾರಣಿಗಳ ಒಂದು ಸರ್ಕಲ್ ಇದೆ ನೋಡ್ರಿ, ಅವರೇ ಕಾರಣ ನೋಡ್ರಿ. ಇವತ್ತು ಆಕ್ಚುಲಿ ನಾ ಕೃತಜ್ಞತೆ ಹೇಳ್ಬೇಕು, ನಾ ಥ್ಯಾಂಕ್ಸ್ ಹೇಳ್ತೇನೆ ರೀ ನಮ್ಮ ಯತ್ನಾಳ್ ಗೌಡ್ರಿಗೆ. ಅವರು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ರಸ್ತೆಗಳು ಒಂದು 4 ಒಳ್ಳೆ ರಸ್ತೆ ಮಾಡ್ಯಾರ. ಮತ್ತು ಬಸ್ ಸ್ಟಾಪ್ ರೀ, ಭಿತ್ತಿ ಪತ್ರ ಚೀಟಿ ಅಂಟಿಸಿದ್ರೆ 5,000 ರೂಪಾಯಿ ದಂಡ ಅಂತ ಹಚ್ಬೇಕಾಗಿತ್ತಲ್ಲಿ. ನೀವು ಹಚ್ಚಿಲ್ಲ, ಜನರು ಬೇಕಾದಾಗ ಹಚ್ಬಿಟ್ರ. ಜನರು ತಪ್ಪಿಲ್ಲ, ನಾ ಜನರು ತಪ್ಪತ್ತು ಹೇಳ್ದ. ಮಹಾನಗರ ಪಾಲಿಕೆ ತಪ್ಪು, ಜಿಲ್ಲಾಧಿಕಾರಿ ತಪ್ಪು, ಆರ್ಡರ್ ಮಾಡ್ಬೇಕಾಯ್ತು. ಕಚಡ ನಗರ, ಥರ್ಡ್ ಕ್ಲಾಸ್ ನಗರ ಅಲ್ಲಿದು. ಒಂದು ವಿಶಾಲವಾದ ಬೃಹತ್ ಸ್ಮಾರಕಗಳ ಇರುವ ನಗರ. ಅದ್ಭುತ ಆದಿಲ್ ಶಾಹಿ ನೀರಾವರಿ ವ್ಯವಸ್ಥೆ ಆಗಲಿ, ಸ್ಮಾರಕಗಳಾಗ್ಲಿ ಕಟ್ಟಿ ಬಿಟ್ಟು ಹೋದ್ರು. ಯಾರಿಗೋಸ್ಕರ? ನಮಗೋಸ್ಕರ ಬಿಟ್ಟು ಹೋದ್ರು ಅವರು. ಕೊಂಡಿಗೆ ಅದು ಪಬ್ಲಿಕ್ ಟಾಯ್ಲೆಟ್ ಮಾಡಿಬಿಟ್ಟಾರ. ಎಷ್ಟು ನಿಮ್ಗೆ ನಿಮ್ ನಾಚಿಕೆ ಮಾನ ಮರ್ಯಾದೆ ಇದೆ? ಸ್ಮಾರಕಕ್ಕೆ ಬೆಲೆ ಕೊಡ್ತೀರಿ ನೀವು? यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। पूरे ಜನತೆಗೆ ವೃಕ್ಷೋತನ್ ಓಡು, ವಿಜಯಪುರ ಓಡು. ನೆಕ್ಸ್ಟ್ ಸಂಡೇ ಎಲ್ಲ ನಗರ ನಿವಾಸಿಗಳಿಗೆ ಆಮಂತ್ರಣ ಇದೆ. ಸ್ಟೇಡಿಯಂ ಹತ್ರ ಓಡು ವಿಜಯಪುರ ಓಡು, ರನ್ ಬಿಜಾಪುರ ರನ್ ವಿಜಯಪುರ. ಅಂದರೆ ಒಂದು ಹಬ್ಬ ಬರ್ತಾ ಇದೆ. ಎದಕ್ಕೆ ಒಂದು ಹಬ್ಬ ಅಂದರೆ, ಅದು ನಮ್ಮ ಪರಿಸರ ಕಾಪಾಡಲಿಕ್ಕೆ, ನಮ್ಮ ಗಿಡ ಮರ ಬೆಳೆಸಲಿಕ್ಕೆ, ಗಿಡ ಮರ ಬೆಳೆಸಿ, ಆ ಕಾರಣಕ್ಕಾಗಿ ಇವತ್ತು ನೆಕ್ಸ್ಟ್ ಸಂಡೇ ವೃಕ್ಷೋತನ್ ಓಟ ಇದೆ. ದಯವಿಟ್ಟು ಎಲ್ಲರೂ ಸಂಡೇ ದಿನ ಸ್ಟೇಡಿಯಂಗೆ ಬಂದು ನೀವು ಭಾಗವಹಿಸಿ ಅಂತ ಆಮಂತ್ರಣ ಕೊಡ್ತಾ ಇದ್ದೇನೆ ನಮ್ಮ ನಗರ ನಿವಾಸಿಗಳಿಗೆ. ತುಂಬ ಸಂತೋಷ ರೀ. ಇವತ್ತು ವೃಕ್ಷೋತನ ವರ್ಷ ನಮ್ಮ MB ಪಾಟೀಲ್ರು ಏರ್ಪಡಿಸ್ತಿದ್ದಾರೆ ನಗರದಲ್ಲಿ. ಇಂಥವು ನಗರದಲ್ಲಿ ವರ್ಷಕ್ಕೆ 2-3 ಆಗ್ಬೇಕ್ರಿ ಸರ್, 2-3 ಆಗ್ಬೇಕ್ರಿ ವರ್ಷಕ್ಕೆ. ಒಂದು ಇವ್ರು ಅದಾರಲ್ರಿ, ಶಿವಾನಂದ ಪಾಟೀಲ್ ಆಗಲಿ, ನಮ್ಮ ಯತ್ನಾಳಗೌಡ್ರಾಗಲಿ, ಜಿಗಜಿಣಿಗೆ ಆಗಲಿ, ಇಂಥವು ತಿಂಗಳ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಇಟ್ಟರೆ ರನ್ನಿಂಗ್, ಇಂಥವೆಲ್ಲ ಬೇರೆ ಬೇರೆ ಥರ ಕಾಂಪಿಟೇಷನ್ ಇಟ್ಟರೆ ಏನಾದ್ರು ಗೊತ್ತೇನ್ರಿ, ನಗರ ಸೌಂದರ್ಯೀಕರಣ ಆಗ್ತೈತ್ರಿ, ನಗರ ಸ್ವಚ್ಛ ಆಗ್ತೈತಿ. ಇವತ್ತು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಈಗ ರೂಟ್ ಮ್ಯಾಪ್ ಹಾಕ್ಯಾರ್ರಿ ಇವತ್ತು, ವೃಕ್ಷೋತನ್ ರೂಟ್ ಮ್ಯಾಪ್. ಈ JM ರೋಡ್ ಇದೆಯಲ್ರಿ, ಅಲ್ಲೆಲ್ಲ ಹೆರಿಟೇಜ್ ಇದಾವ್ರಿ, ಸ್ಮಾರಕಗಳು ಜಾಸ್ತಿ ಇಲ್ಲಿ. ಒಂದು ವೇಳೆ ಆ JM ರೋಡಿಗೆ ರೂಟ್ ಮ್ಯಾಪ್ ಹಾಕಿದ್ರೆ ಅಟ್ಲೀಸ್ಟ್ ಆ ರಸ್ತೆ ಆಗ್ತಿತ್ರಿ, JM ರಸ್ತೆ. ಅಂದ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅದು ರಸ್ತೆ ಬೇಗ ಮಾಡ್ತಿದ್ರು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಎಷ್ಟು ಜನ ಹೇಳಿದ್ರು, ಎಷ್ಟು ಹೋರಾಟ ಆದ್ರೂ ಅದು JM ರೋಡಿಗೆ ಕೇರೆ ಮಾಡ್ತಾ ಇಲ್ಲ ಅವರು. ಇಂಥವೆಲ್ಲ ಇವೆಂಟ್ ಇರ್ತಾವಲ್ರಿ ಬಿಜಾಪುರ್ನಾಗ, ಅಟ್ಲೀಸ್ಟ್ ಆ ಇವೆಂಟಿಗೆ ಆ JM ರೋಡ್ ಆಗ್ತಿತ್ತು. ಇಂಥ ಪರಿಸ್ಥಿತಿ ಬಂದಿದ್ರಿ ಇವತ್ತು ನಗರದಲ್ಲಿ. ಇವತ್ತು ನೋಡ್ರಿ, ನಾವು ಎಷ್ಟು ನರಸಿಂಹ ದೇವಸ್ಥಾನ ಇದೆ ಅಲ್ಲಿ, ನರಸಿಂಹ ದೇವಸ್ಥಾನ ಹತ್ರ ಎಷ್ಟು ರೋಡ್ ಕೆಟ್ಟಿದೆ ಅಂದ್ರೆ ನಾವು ಮುಂಚೆ ತೋರಿಸಿದ್ದೆವು. ಕ್ಯಾರೆ ಅಂತಿಲ್ರಿ, ಯಾರೋ MB ಪಾಟೀಲ್ರು ಯತ್ನಾಳ್ ಪಾಪ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ರಸ್ತೆ ರೀ, ಅಲ್ಲಿ ಹೋಗ್ಲಿಕ್ಕೆ ಫುಲ್ ನೀರು, ಗಟರ್ ನೀರು ಎಲ್ಲ ಬರ್ತಾವ್ರಿಲ್ರಿ. ದೇವಸ್ಥಾನ ಇದೆ ಅಲ್ಲಿ ರಸ್ತೆ ಹೋಗೋದ್ನಂಗೆ ನಡ್ಲಿಕ್ಕೆ ಬರ್ದಲ್ರಿ ಜನಕ್ಕೆ. ನಾವು ವಿಡಿಯೋ ಮಾಡಿ ಹಾಕಿದ್ದೆವು. ಯಾರು ಕೇರ್ ಮಾಡಿಲ್ಲ, ಮಹಾನಗರ ಪಾಲಿಕೆನೂ ಕೇರ್ ಮಾಡಿಲ್ಲ, MB ಪಾಟೀಲ್ರು ಕೇರ್ ಮಾಡಿಲ್ಲ, ಯತ್ನಾಳಗೌಡರು ಕೇರ್ ಮಾಡಿಲ್ಲ. ಅಟ್ಲೀಸ್ಟ್ ಆ ರಸ್ತೆ ಮಾಡ್ಬೇಕಾಗಿತ್ತಲ್ರಿ ಆ ಟೈಮ್ದಾಗ. ಈಗ ಮಾಡಾಕತ್ತಾರ್ರಿ. ಯಾಕೆ ಮಾಡಾಕತ್ತಾರಂದ್ರೆ ಹೆರಿಟೇಜ್ ರನ್ ಇದೆ ಅಲ್ರಿ, ರೂಟ್ ಮ್ಯಾಪ್ ಇದೆ ಅಲ್ಲಿ ವೃಕ್ಷೋತನ,
ಅದು ಬಿಡ್ರಿ ಗಗನ್ಮಾಲ್ ಕಡೆನು ಹೆರಿಟೇಜ್ ರನ್ ಇದೆ ಅಂತ ಅಲ್ಲಿ ರೂಟ್ ಮ್ಯಾಪ್. ಅಲ್ರಿ ನಿಮ್ಗೆ ಯಾವಾಗ ಬೇಕಾದಾಗ ಅಷ್ಟೇ ನೀವು ಮಾಡೋರೇನ ಅದು ಹೆರಿಟೇಜ್ ರನ್ ಅವಾಗ ಅಷ್ಟೇ ರೋಡ್ ಸ್ವಚ್ಛ ಮಾಡೋದು ಮತ್ತು ಗುಂಡಿ ಮುಚ್ಚೋದು ಹೊಲಸು ತೆಗೆಯೋದು. ಇದು ಒಂದು ಪಾರಂಪರಿಕ ಕಟ್ಟಡಗಳ ನಗರ, ಸ್ಮಾರಕಗಳ ನಗರ. ಈಗ ನೀವು 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಎಲ್ಲ ಎಷ್ಟು ಸ್ಮಾರಕಗಳು ಕ್ಯಾಂಪಸ್ ಇದೆ ನೋಡಿ, ಇದು ಜಿಲ್ಲಾಧಿಕಾರಿ ಕ್ಯಾಂಪಸ್. ಅಲ್ಲಿ ನೀವು ಸ್ವಚ್ಛತೆ ಕಾಪಾಡ್ಕೋಬೇಕು, ಮಾಡಬೇಕು. ಕರ್ತವ್ಯ ಯಾರ್ದು ಕರ್ತವ್ಯ? ಮಹಾನಗರ ಪಾಲಿಕೆದು, ಜಿಲ್ಲಾಧಿಕಾರಿ ಅವ್ರದ್ದು, MB ಪಾಟೀಲ್ರದು, ಯತ್ನಾಳ್ ಗೌಡ್ರದು. ನಿಮಗೆ ಇಚ್ಛಾಶಕ್ತಿ ಮನಸ್ಸಿದ್ರೆ ಮಾಡಿ. ನಾ ಏನು ಹೇಳ್ತೇನೆ, ನಿಮಗೆ ಇಚ್ಛಾಶಕ್ತಿ ಇದ್ರೆ ನಗರ ಸೌಂದರ್ಯೀಕರಣ ಮಾಡಿ. ಒಂದು 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 ಹೆರಿಟೇಜ್, ಒಂದು ಪಾರಂಪರಿಕ ನಗರ, ಒಂದು ವರ್ಲ್ಡ್ ಕ್ಲಾಸ್ ಹೆರಿಟೇಜ್ ನಗರ, ಒಂದು ಸಿಟಿ ಇದೆ, ಹೆರಿಟೇಜ್ ಸಿಟಿ. ನಿಮ್ಗೆ ಇಷ್ಟು ನಿರ್ಲಕ್ಷ್ಯ, ನಿಷ್ಕಾಳಜಿ ಅಂದರೆ ನಾ ಏನು ಹೇಳ್ಬೇಕು ಹೇಳ್ರಿ? ಅಂದರೆ ನೀವು ಯಾವಾಗ ನಿಮ್ಮ ಇವೆಂಟ್ ಇರ್ತದೆ ಅವಾಗೆ ಸ್ವಚ್ಛ ಮಾಡೋರು ನಗರ. ಇಲ್ಲಿ ನೋಡ್ರಿ, ನೀವು DC ಆಫೀಸ್ಗೆ ಹೋಗ್ರಿ ಸರ್, ಅಲ್ಲಿ ಟಾಯ್ಲೆಟ್ ಹುಡ್ತಾರೆ ಜನ. ಎರಡು ಪಬ್ಲಿಕ್ ಟಾಯ್ಲೆಟ್ ಇದೆ ರೀ ನೋಡಿ ಸರ್. 50 ಮೀಟರ್ ಒಳಗಡೆ 2 ಪಬ್ಲಿಕ್ ಟಾಯ್ಲೆಟ್ ಇದೆ. ಸಾರ್ವಜನಿಕ ಶೌಚಾಲಯಗಳು 2 ಇದೆ. 50 ಮೀಟರ್ ಒಳಗಡೆ ಜಿಲ್ಲಾಧಿಕಾರಿ ಕ್ಯಾಂಪಸ್ ಒಳಗಡೆ ಜನ ಅಲ್ಲಿ ಹೊಡಿತಾರೆ, ಒಂದಕ್ಕೆ ಹೊಡಿತಾರೆ, ಹೊಲಸು ಮಾಡ್ತಾರೆ. ನೋಟಿಸ್ ಹಚ್ಚ್ರಿ, ಜಿಲ್ಲಾಧಿಕಾರಿ ಕ್ಯಾಮ್ರಾ ಹಾಕ್ರಿ, ನೋಟಿಸ್ ಹಚ್ಚ್ರಿ. ಇದೊಂದು ಕ್ಯಾಂಪಸ್, ಇದು ಒಂದು ಸ್ಮಾರಕಗಳ ಇರುವ ಒಂದು ಕ್ಯಾಂಪಸ್. ಜಿಲ್ಲಾಧಿಕಾರಿ ಕ್ಯಾಂಪಸ್ ಅಂದರೆ ಯಾವ ಥರ ಸ್ವಚ್ಛತೆ ಇಡಬೇಕಪ್ಪ. ನಿಮಗೆ ಇಚ್ಛಾಶಕ್ತಿ ಇದ್ದರೆ ನಿಮ್ಮ ನಗರ ಬೆಳವಣಿಗೆ, ನಗರ ಒಂದು ಹೆಮ್ಮೆ ಇರಬೇಕಾದ್ರೆ, ಹೆಮ್ಮೆ ಪಡಬೇಕಾದ್ರೆ ಜನ, ಒಂದು ಪ್ರವಾಸಿಗರು ಬಂದು ಹೆಮ್ಮೆ ಪಡಬೇಕಾದ್ರೆ ನಗರ ಸೌಂದರ್ಯೀಕರಣ ಮಾಡಬೇಕಾಗ್ತೈತೆ. ಫಸ್ಟ್ ಹೆರಿಟೇಜ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲೇ ಇಲ್ರಿ, ಜೀರೋ ಐತಿ ಬಿಜಾಪುರದು. ಹೆಂಗೆ ಪ್ರವಾಸಿಗರು ಬರಬೇಕು? ಫಾರಿನ್ ಟೂರಿಸ್ಟ್ ಅಂತೂ ಬಂದಾಗ್ಯಾವ್ರಿ. ಇಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಗರಕ್ಕಂದ್ರೆ ವಿಚಾರ ಮಾಡ್ರಿ ನೀವು. ಯಾವ ಥರ ಈ ರಾಜಕಾರಣಿಗಳ ಮನಸ್ಥಿತಿ, ಅವ್ರ ಇಚ್ಛಾಶಕ್ತಿ ನೋಡ್ರಿ. ಭೇದ ಭಾವ, ಜಾತಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿಕ್ ಬಸ್ತೀನಿ ನಾ. ಇಲ್ಲಿವರೆಗೆ ಆಗ್ತಾ ಇದೆ ನಗರ ಹಿಂದೆ ಉಳಿಯಲು ಇವರೇ ಕಾರಣ. ಈ ರಾಜಕಾರಣಿಗಳು ಒಂದು ಸರ್ಕಲ್ ಇದೆ ನೋಡ್ರಿ, ಅವರೇ ಕಾರಣ. ನೋಡ್ರಿ ಇವತ್ತು MP ರಮೇಶ್ ಜಿಗಜಿಣಗಿ, ನೀವು ಇನ್ನ 100 ಸರಿ MP ಮಾಡಿದ್ರು ನನ್ಗೆ ಸಂಬಂಧ ಇಲ್ಲ ಅಂತಾನೆ MP. ಜನರು ಕ್ವಶನ್ ಮಾಡಿದ್ರಿ, ಇಷ್ಟೆಲ್ಲ ಸ್ಮಾರಕಗಳು ಅದಾವ ನಗರದಲ್ಲಿ, ಏನಾಗ್ಯಾವ, ಪರಿಸ್ಥಿತಿ ಏನಿದೆ ಇವತ್ತು, ಯಾವ ಥರ ಇವತ್ತು ಇದೆ, ಒಂದು ಸರಿ ವಿಸಿಟ್ ಮಾಡಿರಿ ಅಂತ ಕೇಳಿದ್ರು. ಪತ್ರಕರ್ತರು ಕ್ವಶನ್ ಮಾಡಿ ತಿಳ್ಕೊರಿ. ಅವ್ರೇನಂದ್ರೆ ನನ್ನ ಕಾಲು ನೋಸಾಗ್ತೈತೆ ಅಂದ್ರು, ಕಾಲು ಬ್ಯಾನಿಗೈತಿ ಅಂದ್ರು. ಮುಂದೇನು ಉತ್ತರ ಕೊಡ್ತೀರಿ? ಉಡಾಪೆ ಉತ್ತರ ಕೊಡ್ತಿದ್ದಾನೆ ಮನುಷ್ಯವ. ಅವನಿಗೆ MP ಅನ್ನಾಗ ನನಗೆ ಅಂದ್ರೆ ಏನಂತಾರ ಅದಕ್ಕೆ, ನನಗೆ ಒಂಥರ ಅಲರ್ಜಿ, ಅಂದ್ರೆ ಒಂಥರ ಅಲಕ್ಷ್ಯ ಅಂತ. ಮನುಷ್ಯಾಗ ಒಂದು MP ಅದಾನ ಅಂತ ಹೇಳಲಿಕ್ಕೆ ನನಗೆ ಒಂದು ಮನಸ್ಸು ಬರ್ತಾ ಇಲ್ಲ. ಅಂದರೆ ಆ ಮನುಷ್ಯಾಗ ಇದು ಗೊತ್ತಿಲ್ಲ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಮಾರಕಗೆ ಮಾಡಬೇಕಾಗಿತ್ತು. ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮಾಡಬೇಕಾದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ತರಬೇಕಾದ್ರೆ ಏನು ಮಾಡಬೇಕು, ಯಾರ್ದು ಕರ್ತವ್ಯ, ಅದು ಆ ಮನುಷ್ಯಗೆ ಗೊತ್ತಿಲ್ಲ. ಇಲ್ಲಿವರೆಗೆ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಡಾಜಿಯರ್ ಡೆಲ್ಲಿಗೆ ಹೋಗಿಲ್ರಿ, ವಿಜಯಪುರ ಗೋಲ್ ಗುಂಬಜ್ ಹೇಳತ್ತೀನಿ ನಿಮ್ಮನ್ನ. ಇಲ್ಲಿವರೆಗೆ MB ಪಾಟೀಲ್ರು ಬೇಜವಾಬ್ದಾರಿ, ಯತ್ನಾಳ ಬೇಜವಾಬ್ದಾರಿ, ಜಿಗಜಿಣಗಿ ಬೇಜವಾಬ್ದಾರಿ, ಶಿವಾನಂದ ಪಾಟೀಲ್ ಎಲ್ಲ ಬೇಜವಾಬ್ದಾರಿಗಳು. ಇವರು ಪ್ರಯತ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಅವ್ರಿಗೆ ಬೇಕಾಗಿಲ್ಲ. ಈಗ ಇವರಿಗೆ ಇಚ್ಛಾಶಕ್ತಿ ಬೇಕಾಗಿದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಅದು ಸೀದಾ ಡೆಲ್ಲಿಗೆ ಏಸಾಗಿ ಹೋಗ್ಬೇಕ್ರಿ. ಅದು ಡಾಜಿಯರ್ ಇನ್ನೂ ತರ್ಕ ರೆಡಿ ಆಗಿಲ್ರಿ. ಯಾವಾಗೋ ಕಳ್ಸಿದ್ರು ಟೆಂಟಿಟಿ ಲಿಸ್ಟಲ್ಲಿ ಯಾವ ಬೇಕನ್ನ ಕಳಿಸ್ತಾನ್ರಿ. ಅದು ಏನು ಮಾಡ್ಬೇಕು, ಅದು ಹೋಗಿ ಕೂತೈತೆ ಅಲ್ಲಿ 15 ವರ್ಷ ಆಯ್ತು. ಈಗ ಅದು ಡಾಜರ್ ರೆಡಿ ಮಾಡಲಿಕ್ಕೆ ಅದು ಒಂದು ಟೀಮು ಒಂದು 15 ಕೋಟಿ ಖರ್ಚಾಗಿತ್ತು ಅದಕ್ಕೆ. ಅದು ಯಾರೂ ಮಾಡ್ತಾ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ನಮ್ಮ ಲೀಡರ್ಸ್ಗಳು ಏನು ಮಾಡ್ತಾರೆ ಗೊತ್ತಿದ್ದಲ್ಲ ಬಿಜಾಪುರದಲ್ಲಿ. ನಿಮಗೆ ಶಿವ ಆಯ್ತು ನೋಡ್ರಪ್ಪ, ಒಂದು ಸ್ಮಾರಕಕ್ಕೆ ಇವತ್ತು ಒಂದು ಜಾತಿ ಲೇಬಲ್ ಕಟ್ಟಿದ್ದಾರೆ, ಒಂದು ಜಾತಿಯ ಒಂದು ಲೇಬಲ್ ಕಟ್ಟಿದ್ದಾರೆ. ಕಾರಣಕ್ಕಾಗಿ ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ತಾ ಇಲ್ಲ. ಕಾರಣ ಯಾಕಂದ್ರೆ ಅದು ಖರ್ಚಾಗುತ್ತಲ್ಲ ದುಡ್ಡು. ನಾ ಏನು ಹೇಳಬೇಕಂದ್ರೆ ನಮ್ಮ ಟ್ಯಾಕ್ಸ್ ದುಡ್ಡು ಖರ್ಚು ಮಾಡ್ರಿ, ಕರ್ನಾಟಕ ಸರ್ಕಾರದಿಂದ ಆಗ್ಬೇಕಿರೋದು. ಅವರಿಗೆ ಇಚ್ಛಾಶಕ್ತಿ ಇಲ್ಲ.
ಇಷ್ಟು ವರ್ಷ ಆಯ್ತು, 15 ವರ್ಷದಿಂದ ಹೇಳ್ತಾರೆ ಜನ, ಎಲ್ಲ ಪತ್ರಕರ್ತರ ಹಿಡಿದು ಜನ ಕೆರೆ ಮಾಡ್ತಾ ಇಲ್ಲ ಅಂದ್ರೆ ಎಷ್ಟು ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಈ ನಗರಕ್ಕೆ ಅನ್ನೋದು ನೀವು ತಿಳ್ಕೊರಿ. ಮತ್ತೆ ನೋಡ್ರಿ ಎಕ್ಸಾಂಪಲ್, ಇವತ್ತು ನಗರ ಸೌಂದರ್ಯೀಕರಣ ಮಾಡ್ಬೇಕಾದ್ರೆ ಆಕ್ಚುಲಿ ನಾ ಕೃತಜ್ಞತೆ ಹೇಳ್ಬೇಕು, ನಾ ಥ್ಯಾಂಕ್ಸ್ ಹೇಳ್ತೇನೆ ರೀ ನಮ್ಮ ಯತ್ನಾಳ್ ಗೌಡ್ರಿಗೆ. ಅವರು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ರಸ್ತೆಗಳು ಒಂದು 4 ಒಳ್ಳೆ ರಸ್ತೆ ಮಾಡ್ಯಾರ. ಮತ್ತು ಬಸ್ ಸ್ಟಾಪ್ ರೀ, ಇವತ್ತು ಬಸ್ ಸ್ಟಾಪ್ ಒಳ್ಳೆ ಒಂದು ಹೈಟೆಕ್ ಬಸ್ ಸ್ಟಾಪ್ ಕುಡ್ಸ್ಯಾರ ಅವ್ರು ಯತ್ನಾಳ್ ಗೌಡ್ರು. ಅಲ್ಲಿ ಏನು ಮಾಡ್ಯಾರ ಗೊತ್ತೇನ್ರಿ, ಜನರು ಎಲ್ಲ ಭಿತ್ತಿ ಪತ್ರಗಳು ಚೀಟಿಗಳು ಅಂಟ್ಸ್ಯಾರ, ಎಲ್ಲ ಹೊಲಸು ಮಾಡಿಬಿಟ್ಟಾರ, ರಾಡಿ ಮಾಡಿಬಿಟ್ಟಾರ. ಬಸ್ ಸ್ಟಾಪ್ಗಳ್ರಿ ಇವತ್ತು ಯತ್ನಾಳ್ ಗೌಡ್ರು ಕೂಡ್ಸಿದ್ದು. ಇದು ಜವಾಬ್ದಾರಿ ಯಾರ್ದು ಗೊತ್ತೇನ್ರಿ? ಫಸ್ಟ್ ಮಹಾನಗರ ಪಾಲಿಕೆ. ಅದು ಫಸ್ಟ್ ನೀವು ಅದು ನೋಟಿಸ್ ಹಾಕಿ ಅಂಟಿಸಿಲ್ಲಪ್ಪ. ಇಲ್ಲಿ ಯಾರಾದರೂ ಭಿತ್ತಿ ಪತ್ರ ಚೀಟಿ ಅಂಟಿಸಿದ್ರೆ 5,000 ರೂಪಾಯಿ ದಂಡ ಅಂತ ಹಚ್ಚಬೇಕಾಗಿತ್ತಲ್ಲಿ. ನೀವು ಹಚ್ಚಿಲ್ಲ, ಜನರು ಬೇಕಾದಾಗ ಹಚ್ಬಿಟ್ರ. ಜನರು ತಪ್ಪಿಲ್ಲ, ನಾ ಜನರು ತಪ್ಪತ್ತು ಹೇಳ್ದ. ಮಹಾನಗರ ಪಾಲಿಕೆ ತಪ್ಪು, ಜಿಲ್ಲಾಧಿಕಾರಿ ತಪ್ಪು. ಆರ್ಡರ್ ಮಾಡ್ಬೇಕಾಯ್ತು ನೀವು. ಅಲ್ಲಿ ನೋಟಿಸ್ ಬೋರ್ಡ್ ಮೇಲೆ ನೀವು ಯಾರಾದರೂ ಅಲ್ಲಿ ಭಿತ್ತಿ ಪತ್ರ ಅಂಟಿಸಿದ್ರೆ 5,000 ರೂಪಾಯಿ ದಂಡ ದಂಡಿಸಲಾಗುವುದು ಅಂತ ಅಲ್ಲಿ ನೋಟಿಸ್ ಬೋರ್ಡ್ ಹಚ್ಬೇಕಾಯ್ತು. ನೀವು ಹಚ್ಚಿಲ್ಲ, ಅದಕ್ಕೆ ಎಲ್ಲಿ ಬೇಕಾದಲ್ಲಿ ರಾಡಿ ಮಾಡಿಬಿಟ್ಟಾರ. ಇವತ್ತು ಬಸ್ ಸ್ಟಾಪ್ ನೋಡ್ರಿ ನೀವು, ಎಷ್ಟು ಬಸ್ ಸ್ಟಾಪ್ ಅದಾವಲ್ರಿ, ಎಲ್ಲ ರಾಡಿ ಮಾಡ್ಯಾರ, ಹೊಲಸು ಮಾಡಿಬಿಟ್ಟಾರ. ಅದು 1 ವರ್ಷ ಆಗಿಲ್ರಿ ಕೂಡ್ಸೋದು. ಇಂಥ ಪರಿಸ್ಥಿತಿ ಐತಿ ಇವತ್ತು. ನಗರ ಸ್ವಚ್ಛತೆ ಇಲ್ಲ, ನಗರ ಸೌಂದರ್ಯೀಕರಣ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾರು ಜವಾಬ್ದಾರಿ ಗೊತ್ತೇನ್ರಿ? ಇವತ್ತು ನಗರ ಸೌಂದರ್ಯೀಕರಣ ಮಾಡೋದು ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ, MB ಪಾಟೀಲ್, ಯತ್ನಾಳ ಮತ್ತು ಜಿಗಜಿಣಗಿ, ಇವರೆಲ್ಲ ರಾಜಕಾರಣಿಗಳು ಅದಾರಲ್ರಿ, ಅವ್ರದೆಲ್ಲ ಜವಾಬ್ದಾರಿ ಇದೆ. ನಗರ ಹೆಂಗ್ ಇಡಬೇಕು, ಸ್ಮಾರಕಗಳ ನಗರ ಇದು. ಕಚಡ ನಗರ, ಥರ್ಡ್ ಕ್ಲಾಸ್ ನಗರ ಅಲ್ಲಿ ಇದು. ಒಂದು ವಿಶಾಲವಾದ ಬೃಹತ್ ಸ್ಮಾರಕಗಳ ಇರುವ ನಗರ. ಅದ್ಭುತ ಆದಿಲ್ ಶಾಹಿ ನೀರಾವರಿ ವ್ಯವಸ್ಥೆ ಆಗಲಿ, ಸ್ಮಾರಕಗಳಾಗ್ಲಿ ಕಟ್ಟಿ ಬಿಟ್ಟು ಹೋದ್ರು. ಯಾರಿಗೋಸ್ಕರ? ನಮಗೋಸ್ಕರ ಬಿಟ್ಟು ಹೋದ್ರು ಅವರು. ಜಗತ್ತು ನೋಡ್ಲಿಕ್ಕೆ ಬಯಸ್ತಿತ್ತಂತ್ರಿ ಅವಾಗ ಆದಿಲ್ ಶಾಹಿ ನಗರ. ಆ ತರ ಇತ್ತು, ಕಾಸ್ಮೋಪಾಲಿಟನ್ ಸಿಟಿ ಆಗಿತ್ತು ನಗರ. ಉದ್ಯಾನಗಳು, ಫೌಂಟೇನ್, ಕಾರಂಜಿ ನಗರ, ಸ್ಮಾರಕ, ಗಾರ್ಡನ್ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ ಅದ್ಭುತ ನಗರವಾಗಿ ಇತ್ತು ವಿಜಯಪುರ ನಗರ. ನೀವು 10% ಮಾಡ್ಲಿಕ್ಕೆ ನಾಲಾಯಕರು ಯೋಗ್ಯತೆ ಅಲ್ಲ ನಿಮಗೆ. ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ಇಂಥ ನಗರ ಯಾವ ಆದಿಲ್ ಶಾ ನಗರ ಎಷ್ಟು ಬೆಳವಣಿಗೆ ಒಂದು ಪ್ರಸಿದ್ಧವಾಗಿತ್ತು ಅಂದ್ರೆ ನಿಮ್ಗೆ 10% ಮಾಡ್ಲಿಕ್ಕೆ ನೀವು ನಾಲಾಯಕರು, ನಿಮ್ಗೆ ಯೋಗ್ಯತೆ ಇಲ್ಲ. ಇನ್ನೊಂದು ಹೇಳ್ತೀನಿ ನೋಡ್ರಿ ನಿಮ್ಗೆ, ಇವತ್ತು ಲಾಸ್ಟ್ ಒಂದು ಹೇಳ್ತೀನಿ ನೋಡ್ರಿ. ಸ್ಮಾರಕಗಳು ಇರುವ ಸ್ಥಳಗಳಲ್ಲಿ ಇವತ್ತು ಏನ್ ಮಾಡ್ಯಾರ ಗೊತ್ತೇನ್ರಿ? ಸ್ಮಾರಕಗಳಿಗೆ ಎಲ್ಲಿ ಸ್ಮಾರಕಗಳದಾವನ್ರಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳು ಅಟ್ಯಾಚ್ ಮಾಡ್ಯಾರಿ. ಸಾರ್ವಜನಿಕ ಶೌಚಾಲಯಗಳು ಅದ್ರ ಜೊತೆಗೆ ಕಟ್ಸ್ಯಾರಿ. ಇವತ್ತು ಎಕ್ಸಾಂಪಲ್ ನೋಡ್ರಿ, ಇವತ್ತು ಇದು ಐತಿ ನೋಡ್ರಿ, ನಮ್ದು ಟೈಪಿಸ್ಟ್ ಹಳೆ ತಹಸೀಲ್ದಾರ್ ಆಫೀಸ್ ರೀ, 7 ಮಂಜಿಲ್ ಮುಂದ್ಗಡೆ. ಅದು ಎಂತ ಅದ್ಭುತ ಒಂದು ಜಲ್ ಮಹಲ್ ಅಂತಾರೆ, ಅದಕ್ಕೆ ಜಲ್ ಮಂದಿರು ಅಂತಾರೆ. ಅಂತ ಒಂದು ಅದ್ಭುತ ಒಂದು ಸ್ಮಾರಕ ಹೆರಿಟೇಜ್ ಇದೆ ಅದು. ಅದರ ಹಿಂದೆ ನೋಡ್ರಿ ಪಬ್ಲಿಕ್ ಟಾಯ್ಲೆಟ್ ಇದೆ ಅಲ್ಲಿ. ಅಂದ್ರೆ ಪ್ರವಾಸಿಗರು ಪಬ್ಲಿಕ್ ಟಾಯ್ಲೆಟ್ ನೋಡ್ಲಕ್ ಬರ್ಬೇಕು ಅಲ್ಲಿ ಬಿಜಾಪುರಕ್ಕೆ. ನೋಡ್ರಿ ಅದೇ ನೋಡ್ರಿ ಹೇಳ್ತಾ, ಅದೇ ನಮ್ದು ಎಷ್ಟು ದುರ್ದೈವ ನೋಡ್ರಿ, ನಮ್ಮನ್ನ ಹಣೆಮಾರ ನೋಡ್ರಿ, ಎಷ್ಟು ದೊಡ್ಡ ಸ್ಮಾರಕ ಅದು ಒಂದು ಗೋಲ್ ಗುಂಬಜ್. ಅದು ಏನಿದ್ರಿ ಸ್ಟೇಷನ್ ರಸ್ತೆ. ಮಹಾನಗರ ಪಾಲಿಕೆ ಏನ್ ಮಾಡ್ಯಾರ್ರಿ, ಅದು ಕರೆಕ್ಟಾಗಿ ಕಂಪೌಂಡಿಗೆ ಅದು ಪಬ್ಲಿಕ್ ಟಾಯ್ಲೆಟ್ ಮಾಡ್ಬಿಟ್ಟಾರ. ಎಷ್ಟು ನಿಮ್ಗೆ ನಿಮ್ ನಾಚಿಕೆ ಮಾನ ಮರ್ಯಾದೆ ಇದೆ, ಸ್ಮಾರಕಕ್ಕೆ ಬೆಲೆ ಕೊಡ್ತೀರಿ ನೀವು? ಅದು ಬಿಡ್ರಿ, ಇವತ್ತು ಆ ಗೋಲ್ ಗುಂಬಜ್ಗೆ ಎಂಟರ್ ಆಗ್ತಿರಲ್ಲ, ಗೋಲ್ ಗುಂಬಜ್ ಹೋಗ್ಬೇಕಾದ್ರೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗಕತ್ತೈತ್ರಿ ಇವತ್ತು ಪ್ರವಾಸಿಗರಿಗೆ. ಅಂದ್ರೆ ರೋಡ್ ಚಿಕ್ಕದಿದೆ ರೀ, ಫಸ್ಟ್ ಆಫ್ ಆಲ್ ಅದು ರೋಡ್ ಅಗಲೀಕರಣ ಆಗಿಲ್ಲ, ಮಾಸ್ಟರ್ ಪ್ಲಾನ್ ಆಗಿಲ್ಲ. ಅವರಿಗೆ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ಗೊತ್ತಾಗೋದು, ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತೈತಿ. ಅಲ್ಲಿ ಸರಳವಾಗಿ ಪ್ರವಾಸಿಗರಿಗೆ ಪಾರ್ಕಿಂಗ್ ಝೋನ್ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸರಿ ನೋಡಿನ್ರಿ ನಾ, ಅಲ್ಲಿ ವಿಡಿಯೋನು ಮಾಡೀನಿ ನಾನು. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಪ್ರವಾಸಿಗರಿಗೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಬಂದೈತಿ ಇವತ್ತು ನನಗೆ. ಗೋಲ್ಗುಂಬಜ್ ಒಳಗಡೆ ಹೋಗ್ಲಿಕ್ಕೆ ಆ ಪ್ರವಾಸಿಗರಿಗೆ ಪಾರ್ಕಿಂಗ್ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಿರ್ಲಕ್ಷ್ಯ, ನಮ್ಮ ಕಡೆ ಆ ಸಿಸ್ಟಮೇ ಇಲ್ಲ ನೋಡ್ರಿ. ಏನಾದರೂ ಒಂದು ಅದು ಜಿಲ್ಲಾಧಿಕಾರಿ ಆಗಲಿ, MB ಪಾಟೀಲ್ ಯತ್ನಾಳ್ ಆಗಲಿ ಅದ್ರ ಬಗ್ಗೆ ವಿಚಾರ ಮಾಡಿ ಈ ಪ್ರವಾಸಿಗರಿಗಾಗಿ ಸರಳವಾಗಿ ಆ ಗೋಲ್ಗುಂಬಜ್ ಒಳಗಡೆ ಪಾರ್ಕಿಂಗ್ಗಳು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅಥವಾ ಒಂದು ಸರ್ವಿಸ್ ರೋಡ್ ಮಾಡಬೇಕು. ಅವರಿಗೆ ಆ ಕಡೆಯಿಂದ ಸ್ಟೇಷನ್ ರೋಡ್ ಬಂದ್ರೆ ಅವ್ರು ಲೆಫ್ಟ್ ಹೋಗ್ತಾರೆ, ಆ ಕಡೆಯಿಂದ ರೈಟ್, ಈ ಕಡೆ ಲೆಫ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗ್ತಾ ಇದೆ, ಪ್ರವಾಸಿಗರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಂಥ ನಗರಗಳಲ್ಲಿ ತುಂಬಾ ಸಮಸ್ಯೆಗಳು ಅದಾವ್ರಿ.
ಇಂಥ ನಗರಗಳು ಸಮಸ್ಯೆಗಳು ಪರಿಹಾರ ಕಂಡುಹಿಡಿಬೇಕಾದ್ರೆ ನಾ ಯಾರಿಗೆ ಹೇಳಿ ಬಯಸ್ತೇನೆ ಅಂದರೆ ಫಸ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಾಟೀಲ ಯತ್ನಾಳ ಜಿಗಜಿಣಗಿ ಜಿಲ್ಲಾಧಿಕಾರಿಗೆ ಹೇಳಿಕ್ ಬಯಸ್ತೀನಿ, ಗಂಭೀರವಾಗಿ ತಗೊಂಡು ಪರಿಗಣಿಸಿ ಇವೆಲ್ಲ ನಗರ ಸೌಂದರ್ಯೀಕರಣ ಮಾಡಬೇಕಂತ ಹೇಳಿಕ್ ಬಯಸ್ತೀನಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.